ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮ್ಗೆ ಇಲ್ಲಿ ಕಡಲೆಬೇಳೆ ಹೋಳಿಗೆ ಮಾಡಿ ತೋರಿಸ್ತಾ ಇದ್ದೀನಿ. ಕೆಲವರು ಇದಕ್ಕೆ ಒಬ್ಬಟ್ಟು ಕೂಡ ಅಂತಾರೆ. ಸೊ ಫಸ್ಟ್ ಟೈಮ್ ಏನಾದ್ರೂ ನೀವು ಒಬ್ಬಟ್ಟು ಮಾಡಬೇಕು, ನನಗೆ ಒಬ್ಬಟ್ಟೆ ಮಾಡಕ್ ಬರೋದಿಲ್ಲ ಅಂತ ಅನ್ಕೊಂಡ್ರೆ ನಾನು ಹೇಳಿರುವಂತ ಟಿಪ್ಸ್ ಅನ್ನ ಫಾಲೋ ಮಾಡಿ ಸರಿಯಾಗಿ ರೀತಿಯಲ್ಲಿ ನೀವು ಕೂಡ ಬಲೂನ್ ರೀತಿಯಲ್ಲಿ ಉಬ್ಬಿರುವಂತ ಹಾಗೆ ಸಾಫ್ಟ್ ಆಗಿರುವಂತ ಒಬ್ಬಟ್ಟನ್ನ ಮನೆಯಲ್ಲೇ ಮಾಡಬಹುದು. ತುಂಬಾ ಸಿಂಪಲ್ ಆಗಿ ನಾನು ಇವತ್ತು ನಿಮ್ಗೆ ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನಾ ಯಾವ ರೀತಿ ಮೆಜರ್ಮೆಂಟ್ ಅನ್ನ ಹೇಳ್ತಾ ಇದ್ದೀನಲ್ವಾ, ಅದೇ ರೀತಿ ನೀವು ಮಾಡಿ 100% ನೀವು ಮನೆಯಲ್ಲಿ ಫಸ್ಟ್ ಟೈಮ್ ಮಾಡಿದಾಗ ನಿಮ್ಗೆ ನಂಬಕ್ಕಾಗೋದಿಲ್ಲ, ಅಷ್ಟು ಚೆನ್ನಾಗಿ ಒಬ್ಬಟ್ಟಿಲಿ ಬರ್ತಾವೆ ಫ್ರೆಂಡ್ಸ್. ಈಗ ಬರ್ತಾ ಇದ್ದಂತ ವರಮಹಾಲಕ್ಷ್ಮಿ ಹಬ್ಬಕ್ಕೆ, ನಾಗರ ಪಂಚಮಿ ಹಬ್ಬಕ್ಕೆ, ಪ್ರತಿಯೊಂದು ಹಬ್ಬಕ್ಕೂ ಕೂಡ ಒಬ್ಬಟ್ಟು ಮಾಡ್ತಾ ಇರ್ತೀವಿ ಮನೆಯಲ್ಲಿ ಹಬ್ಬಗಳಿಗೆಲ್ಲ. ಸೊ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ, ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ಹಾಗಾದ್ರೆ ಯಾವ ರೀತಿ ಮಾಡೋದಂತ ನೋಡೋಣ. ನಾನಿಲ್ಲಿ ಒಂದು ಕಪ್ ಅನ್ನ ಅಳತೆಗೋಸ್ಕರ ತಗೊಂಡಿದ್ದೀನಿ. ಈ ಕಪ್ಪಿಂದ 1 ಕಪ್ ಆಗುವಷ್ಟು ಕಡಲೆಬೇಳೆಯನ್ನ ನಾನಿಲ್ಲಿ 2 ತಾಸುವರೆಗೂ ನೆನೆ ಇಟ್ಟಿದ್ದೀನಿ. ನೀವು ನೋಡ್ತಾ ಇರಬಹುದು. ಚೆನ್ನಾಗಿ 1 2 ರಿಂದ 3 ಸತಿ ತೊಳ್ಕೊಂಡ್ಬಿಟ್ಟು ನೆನೆ ಇಟ್ಕೊಳ್ಳಿ. 2 ತಾಸು ಆದ ನಂತರ ನಾನಿಲ್ಲಿ ಒಂದು ಕುಕ್ಕರ್ಗೆ ಬೇಳೆಯನ್ನೆಲ್ಲ ಸೇರಿಸ್ಕೊತಾ ಇದ್ದೀನಿ. ನೀವು ಡೈರೆಕ್ಟ್ ಕೂಡ ಹಾಕಬಹುದು, ಜಲ್ದಿನೇ ಕುದಿಯೋದಿಲ್ಲ. ಅದಕ್ಕೋಸ್ಕರ ನಾನಿಲ್ಲಿ 2 ತಾಸುವರೆಗೂ ನೆನೆ ಇಟ್ಟಿದ್ದೀನಿ. ಅದೇ ಕಪ್ಲಿಂದ 2 ಕಪ್ ಆಗುವಷ್ಟು ನೀರನ್ನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಇದನ್ನ ಈಗ ನಾವಿಲ್ಲಿ 2 ವಿಸಿಲ್ ಅನ್ನ ಹಾಕೋಬೇಕು. ನೀವೇನಾದ್ರೂ ಸಾಂಬಾರ್ ಮಾಡ್ತೀನಿ ಅಂದ್ರೆ 2.5 ಕಪ್ ಆಗುವಷ್ಟು ಕೂಡ ನೀರು ಹಾಕೋಬಹುದು ಫ್ರೆಂಡ್ಸ್. ನಂತರ ನಾನಿಲ್ಲಿ ಇದಕ್ಕೆ 1.5 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ. ನಂತರ ಅರ್ಧ ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಕೂಡ ಇಲ್ಲಿ ನಾನು ಸೇರಿಸ್ತಾ ಇದ್ದೀನಿ. ನೀವು ಪೂರ್ತಿ ಗೋಧಿ ಹಿಟ್ಟಿಂದ ಕೂಡ ಇಲ್ಲಿ ಮಾಡ್ಕೋಬಹುದು. ಗೋಧಿ ಹಿಟ್ಟಿಂದು ತುಂಬಾ ಆರೋಗ್ಯಕರವಾಗಿರುವಂತಹ ಹೋಳಿಗೆ ಕೂಡ ಫ್ರೆಂಡ್ಸ್. ಮೈದಾ ಹಿಟ್ಟನ್ನು ಅವಾಯ್ಡ್ ಮಾಡಿ ಸ್ವಲ್ಪ ನೀವು ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಕೂಡ ಮಾಡ್ಕೊಳ್ಳಿ. ತುಂಬಾನೇ ಚೆನ್ನಾಗಿ ಸಾಫ್ಟ್ ಆಗಿ ಹೋಳಿಗೆಯಲ್ಲಿ ನಿಮ್ದು ರೆಡಿ ಆಗುತ್ತೆ. ಈಗ ನಾನು ಇಲ್ಲಿ ಜರಡಿಯನ್ನ ಮಾಡ್ಕೊಂಡಿದ್ದೀನಿ ಹಿಟ್ಟನ್ನ. ಈಗ ನಾನು ಇದಕ್ಕೆ 1 ಮುಷ್ಟಿ ಆಗುವಷ್ಟು ರವೆಯನ್ನ ಸೇರಿಸ್ತಾ ಇದ್ದೀನಿ. ಬಾಂಬೆ ರವೆ ಅಂತೀವಲ್ಲ, ಆ ರವೆಯನ್ನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ, ಉಪ್ಪಿಟ್ಟು ರವೆ. ಸೊ ಇದಕ್ಕೆ ಸ್ವಲ್ಪನೇ ಅರಿಶಿನ, ಸ್ವಲ್ಪನೇ ಉಪ್ಪನ್ನ ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಹಿಟ್ಟನ್ನ 1/4 kg ಆಗುವಷ್ಟು ತಗೊಂಡಿದ್ದೀನಿ. 1/4 kg ಆಗುವಷ್ಟು ಹಿಟ್ಟಿಗೆ ನಾನಿಲ್ಲಿ 1 ಮುಷ್ಟಿ ಆಗುವಷ್ಟು ರವೆಯನ್ನ ಸೇರಿಸಿದ್ದೀನಿ. ನೀವು ಅರ್ಧ kg ತಗೊಂಡ್ರೆ 2 ಮುಷ್ಟಿ ಆಗುವಷ್ಟು ಸೇರಿಸ್ಕೊಳ್ಳಿ. ನಂತರ ನಾನಿಲ್ಲಿ ಯಾವ ಕಪ್ಲಿಂದ ಹಿಟ್ಟನ್ನ ತಗೊಂಡಿದ್ನಲ್ಲ, ಅದೇ ಕಪ್ಲಿಂದ 1 ಕಪ್ ಆಗುವಷ್ಟು ನೀರನ್ನ ತಗೊಂಡಿದ್ದೀನಿ ಫ್ರೆಂಡ್ಸ್. ಸೊ ಮೆಜರ್ಮೆಂಟ್ ಅನ್ನು ನೀವು ಸರಿಯಾಗಿ ತಗೊಳ್ಳಿ. 1 ಕಪ್ ಅಥವಾ ಒಂದು ಪಾತ್ರೆಯನ್ನೇ ನೀವು ಯೂಸ್ ಮಾಡ್ಕೊಳ್ಳಿ. ಸ್ವಲ್ಪನ ನೀರನ್ನ ಹಾಕ್ತಾ ಹಿಟ್ಟು ಚೆನ್ನಾಗಿ ನಾದ್ಕೋಬೇಕು. 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಕೂಡ ನಾನು ಇಲ್ಲಿ ಸೇರಿಸಿ ಮತ್ತೆ ಹಿಟ್ಟನ್ನ ನಾದ್ತಾ ಇದ್ದೀನಿ. ಟೋಟಲ್ ಆಗಿ ನಾವು ಹಿಟ್ಟನ್ನ ಒಂದು 20 ರಿಂದ 25 ನಿಮಿಷದವರೆಗೂ ನಾದ್ಕೋಬೇಕು ಫ್ರೆಂಡ್ಸ್. ಇದು ಕೂಡ ತುಂಬಾ ಇಂಪಾರ್ಟೆಂಟು. ಈ ರೀತಿ ನಾನು ನಾದ್ತಾ ಇರೋದನ್ನ ಹಿಟ್ಟನ್ನ ನೀವು ವಿಡಿಯೋದಲ್ಲಿ ನೋಡ್ತಾ ಇರಬಹುದು. ಅದೇ ರೀತಿ ಹಿಟ್ಟನ್ನ ನಾದ್ಕೊಳ್ಳಿ. ತುಂಬಾ ಸಾಫ್ಟ್ ಆಗಿ ನಮ್ದು ಇಲ್ಲಿ ಒಬ್ಬಟ್ಟು ರೆಡಿ ಆಗ್ತವೆ. ಸೊ ಚಪಾತಿ ಹಿಟ್ಟಿನಷ್ಟೇ ಗಟ್ಟಿಯಾಗಿ ನಾದ್ಕೋಬೇಕು, ಜಾಸ್ತಿ ತಿಳು ಮಾಡಕ್ ಹೋಗಬೇಡಿ. 2 ರಿಂದ 3 ತಾಸುವರೆಗೂ ಇದನ್ನ ನಾವೀಗ ರೆಸ್ಟ್ ಮಾಡೋಕೆ ಬಿಡೋಣ. ನಂತರ ನಾನು ಇಲ್ಲಿ ಬೇಳೆ ಏನು ಕುದಿಸೋಕೆ ಇಟ್ಟಿದ್ನಲ್ಲ, ಅದನ್ನ ಈಗ ನಿಮ್ಗೆ ಇಲ್ಲಿ ತರಿಸ್ತಾ ಇದ್ದೀನಿ. ಸೊ ಬೇಳೆ ಕೂಡ ಚೆನ್ನಾಗಿ ಕುಕ್ ಆಗಬೇಕು ಫ್ರೆಂಡ್ಸ್. ನೀವು ಬೇಳೆ ಎಷ್ಟು ಚೆನ್ನಾಗಿ ಕುದಿಸ್ಕೊತಿರಲ್ಲ ಅಷ್ಟು ಚೆನ್ನಾಗಿ ನಿಮ್ಗೆ ಇಲ್ಲಿ ಹೂರಣ ರೆಡಿ ಆಗುತ್ತೆ. ನೀವೀಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹಣ್ಣಗೆ ಇಲ್ಲಿ ಕುದ್ದಿದೆ ಅಂದ್ಬಿಟ್ಟು. ಸೊ ಈಗ ಇದನ್ನ ನಾವು ಒಂದು ಜರಡಿಗೆ ಹಾಕ್ಬಿಟ್ಟು ನೀರನ್ನೆಲ್ಲ ಸಪರೇಟ್ ಆಗಿ ಮಾಡ್ಕೊಳ್ಳೋಣ. ಸೊ ನೀವು ನೀರು ಸಾಂಬಾರು ಕೂಡ ಮಾಡ್ಕೋಬಹುದು, ಇದನ್ನ ರಸಂ ಕೂಡ ಮಾಡ್ಕೋಬಹುದು. ಸೊ ಈಗ ಒಂದು 5 ನಿಮಿಷ ಹಾಗೆ ಇಡೋಣ. 5 ನಿಮಿಷ ಆದ ನಂತರ ನಾನಿಲ್ಲಿ ಎಲ್ಲ ಚೆನ್ನಾಗಿ ನೀರು ಸಪರೇಟ್ ಆಗಿದೆ. ಈಗ ಒಂದು ಪಾತ್ರೆಗೆ ಬೇಳೆಯನ್ನ ಸೇರಿಸ್ಕೊಂಡಿದ್ದೀನಿ. ಯಾವ ಕಪ್ಲಿಂದ ನಾವು ಹಿಟ್ಟು ಮತ್ತೆ ಬೇಳೆ ತಗೊಂಡಿದ್ವಲ್ಲ, ಅದೇ ಕಪ್ಲಿಂದ 1 ಕಪ್ ಆಗುವಷ್ಟು ಬೆಲ್ಲವನ್ನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಬೆಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಗ್ಯಾಸ್ ಮೇಲೆ ಇಡಿ ಫ್ರೆಂಡ್ಸ್. ಗ್ಯಾಸ್ ಮೇಲೆ ಇಟ್ಬಿಟ್ಟು ಗ್ಯಾಸನ್ನ ಲೋ ಫ್ಲೇಮಲ್ಲೇ ಇಡಿ, ಜಾಸ್ತಿ ಹೈ ಫ್ಲೇಮಲ್ಲಿ ಇಡಕ್ ಹೋಗ್ಬಿಡಿ. ಈ ರೀತಿ ಕುದಿ ಬರಬೇಕು, ಅಲ್ಲಿವರೆಗೂ ನಾವು ಇದನ್ನ ಕುದಿಸ್ಕೋಬೇಕಾಗತ್ತೆ. ಇದು ಕುದಿತಾ ನೀರ್ ರೀತಿಯಲ್ಲಿ ಆಗ್ಬಿಡುತ್ತೆ. ಸೊ ಅವಾಗ ನಾವು ಗ್ಯಾಸನ್ನ ಆಫ್ ಮಾಡಕ್ ಹೋಗ್ಬಾರ್ದು, ಹಾಗೆ ಭಯ ಕೂಡ ಪಡೋದೇನು ಅವಶ್ಯಕತೆ ಇಲ್ಲ. ಸೊ ಇದು ಚೆನ್ನಾಗಿ ಗಟ್ಟಿ ಆಗುವವರೆಗೂ ನಾವು ಇದನ್ನ ಕುದಿಸ್ತಾನೆ ಹೋಗ್ಬೇಕು. ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಯಾವ ರೀತಿ ಇದು ಗಟ್ಟಿಯಾಗಿದೆ ಅಂದ್ಬಿಟ್ಟು. ಚೆನ್ನಾಗಿ ಬೇಳೆ ಸ್ವಲ್ಪ ಮ್ಯಾಶ್ ಆಗ್ಬಿಟ್ಟಿರುತ್ತೆ ಅದರಲ್ಲೇ, ಆ ರೀತಿ ಆಗುವವರೆಗೂ ಇದನ್ನ ಕುದಿಸ್ಕೊಳ್ಳಿ. ನಂತರ ಇದಕ್ಕೆ ಏಲಕ್ಕಿ ಪೌಡರ್ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಬೇಕಂದ್ರೆ ಸೇರಿಸ್ಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ನೀವು ನೋಡ್ತಾ ಇರಬಹುದು ಬೇಳೆ ಇಲ್ಲಿ ಕಾಣ್ತಾನೆ ಇಲ್ಲ, ಚೆನ್ನಾಗಿ ಮ್ಯಾಶ್ ಆಗ್ಬಿಟ್ಟಿದೆ. ಸೊ ಈ ರೀತಿ ಆಗುವವರೆಗೂ ನಾವು ಇದನ್ನ ಕುದಿಸ್ಕೋಬೇಕು. ಈಗ ಗ್ಯಾಸ್ ಅನ್ನ ಆಫ್ ಮಾಡಿಬಿಟ್ಟು ಒಂದು ಜರಡಿಯಲ್ಲಿ ನಾನು ಈ ಹೂರಣವನ್ನ ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮ್ಗೆ ಕರೆಂಟ್ ಏನಾದ್ರೂ ಹೋಗಿರುತ್ತಪ್ಪ ಕೆಲವೊಂದ್ಸತಿ, ಅವಾಗ ನಿಮ್ಗೆ ಒಬ್ಬಟ್ಟು ಮಾಡ್ಬೇಕಂದ್ರೆ ಈ ರೀತಿ ನೀವು ಬಿಸಿ ಬಿಸಿ ಇರುವಾಗ್ಲೇನೆ ಇದನ್ನ ಒಂದು ಜರಡಿಗೆ ಹಾಕ್ಬಿಟ್ಟು ಈ ರೀತಿ ಮ್ಯಾಶ್ ಮಾಡ್ಕೊಳ್ಳಿ. ಚೆನ್ನಾಗಿ ಹೂರಣ ಇಲ್ಲಿ ರೆಡಿ ಆಗುತ್ತೆ.
ನೀವು ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆಗಿ ಹೂರಣ ಆಗಿದೆ ಅಂದ್ರೆ ಮಿಕ್ಸಿಯಲ್ಲಿ ಕೂಡ ಈ ರೀತಿ ಸಾಫ್ಟ್ ಆಗಿ ಹೂರಣ ರೆಡಿ ಆಗೋದಿಲ್ಲ. ಅಷ್ಟು ಸಾಫ್ಟ್ ಆಗಿ ಇಲ್ಲಿ ಹೂರಣ ರೆಡಿ ಆಗುತ್ತೆ. ನೀವು ಬೇಡಪ್ಪ ಅಂದ್ರೆ ಮಿಕ್ಸಿಯಲ್ಲಿ ಡೈರೆಕ್ಟ್ಲಿ ಹಾಕಬಹುದು. ಸೊ ಏನಾದರೂ ಒಂದೊಂದ್ಸತಿ ಅವಶ್ಯಕತೆ ಇದ್ದಾಗ ಕರೆಂಟ್ ಇರೋದಿಲ್ಲ. ಸೊ ಅವಾಗ ನೀವು ಈ ಟಿಪ್ಸ್ ಅನ್ನ ಫಾಲೋ ಮಾಡಿ. ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆಗಿ ನಮ್ಗೆ ಇಲ್ಲಿ ಹೂರಣ ರೆಡಿ ಆಗಿದೆ ಅಂದ್ಬಿಟ್ಟು. ಈಗ ಇದಕ್ಕಿನ್ನ ನಾವು ಉಂಡೆ ರೀತಿಯಲ್ಲಿ ಮಾಡಿ ಮಾಡಿ ಒಂದು ಪ್ಲೇಟಲ್ಲಿ ಸೈಡ್ಗೆ ಇಡೋಣ. ಫ್ರೆಂಡ್ಸ್, ಹೂರಣ ಕೂಡ ಚೆನ್ನಾಗಿ ಇದನ್ನ ಗಟ್ಟಿ ಆಗುವವರೆಗೂ ನೀವು ಕುಕ್ ಮಾಡಿಕೊಂಡು ಆಮೇಲೆ ಇದನ್ನ ರುಬ್ಕೊಳ್ಳಿ. ಈಗ ನಾವೊಂದು 3 ತಾಸು ಆದ ನಂತರ ಇಲ್ಲಿ ಹಿಟ್ಟನ್ನ ತೋರಿಸ್ತಾ ಇದ್ದೀನಿ. ಹಿಟ್ಟು ಎಷ್ಟು ಸಾಫ್ಟ್ ಆಗಿದೆ ಅಂತ ನೋಡ್ತಾ ಇರ್ಬೋದು ನೀವು. ಫ್ರೆಂಡ್ಸ್, ಈಗಲ್ಲ ನಾವು ಈ ಹೂರಣವನ್ನ ಯಾವ ರೀತಿ ಉಂಡೆ ರೀತಿಯಲ್ಲಿ ಮಾಡ್ಕೊಂಡಿರ್ತೀವಲ್ಲ ಅದೇ ಸೈಜ್ದು ಹಿಟ್ಟನ್ನು ಕೂಡ ಉಂಡೆ ರೀತಿಯಲ್ಲಿ ಮಾಡಿ ಸೈಡ್ ಇಟ್ಕೋಬೇಕು. ಫ್ರೆಂಡ್ಸ್, ನಿಮಗೆ ಹಿಟ್ಟು ಚೆನ್ನಾಗಿ ನಾದ್ಕೋಬೇಕು. ಎರಡನೇ ಟಿಪ್ಸ್ ಏನಪ್ಪಾ ಅಂದ್ರೆ ಹೂರಣ ಚೆನ್ನಾಗಿ ನಾವು ಕುಕ್ ಮಾಡ್ಕೋಬೇಕು. ಇವೆರಡು ಸರಿಯಾಗಾದ್ರೆ ನಮ್ದಿಲ್ಲಿ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ. ಇವೆರಡು ಟಿಪ್ಸ್ ಅನ್ನ ಫಾಲೋ ಮಾಡಬೇಕು ಫ್ರೆಂಡ್ಸ್. ಈಗ ನಾನಿಲ್ಲಿ ಒಂದು ಉಳ್ಳೆಯನ್ನ ತಗೊಂಡಿದ್ದೀನಿ. ಸೊ ನಾನಿಲ್ಲಿ ಮೈದಾ ಹಿಟ್ಟಲ್ಲಿ ಡಿಪ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಯಾವ ರೀತಿ ಲಟ್ಟಿಸಬೇಕು ಅಂತ. ಹಿಟ್ಟಲ್ಲಿ ಕೂಡ ನೀವು ಲಟ್ಟಿಸ್ಕೊಂಡು ಮಾಡಬಹುದು, ಇಲ್ಲಪ್ಪ ಅಂದ್ರೆ ನೀವು ಎಣ್ಣೆಯಲ್ಲಿ ಕೂಡ ಲಟ್ಟಿಸ್ಕೊಂಡು ಮಾಡಬಹುದು. ಸೊ ನಾನಿಲ್ಲಿ ನಿಮ್ಗೆ ತುಂಬಾನೇ ಕಡಿಮೆ ಎಣ್ಣೆಯಲ್ಲಿ ಇದು ಒಬ್ಬಟ್ಟನ್ನ ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಎಣ್ಣೆ ಅಥವಾ ಹಿಟ್ಟು ಯಾವ್ದು ಬೇಕೋ ಅದನ್ನ ನೀವು ಯೂಸ್ ಮಾಡಿ. ನಂತರ ನಾನಿಲ್ಲಿ ಹೂರಣವನ್ನ ತುಂಬಿಟ್ಟು ಇದನ್ನ ಸೀರಿ ನೀರಿಗೆ ಎಲ್ಲ ಮಾಡ್ತೀವಲ್ಲ ಆ ರೀತಿಯಲ್ಲಿ ಇದನ್ನ ಮಾಡಿಬಿಟ್ಟು ಈ ರೀತಿ ಮೋದಕ ರೀತಿಯಲ್ಲಿ ಇದನ್ನ ನಾವು ಮಾಡಬೇಕಾಗತ್ತೆ. ಮೇಲೆ ಬಂದಿರುವಂತಹ ಹಿಟ್ಟನ್ನ ಸಪರೇಟ್ ಆಗಿ ಮಾಡ್ಕೊಳ್ಳಿ. ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಮತ್ತೆ ನಾವು ಹಿಟ್ಟಲ್ಲಿ ಇದನ್ನ ಡಿಪ್ ಮಾಡಿ ಇದನ್ನ ಚಪಾತಿ ಎಲ್ಲ ಲಟ್ಟಿಸ್ತೀವಲ್ಲ ಅದೇ ರೀತಿ ನೀವು ಇದನ್ನ ಲಟ್ಟಿಸ್ಕೋಬಹುದು. ಎಷ್ಟು ದಪ್ಪ ಬೇಕು, ಎಷ್ಟು ತಿಳಿವಾಗಬೇಕಲ್ಲ ಅಷ್ಟು ಚೆನ್ನಾಗಿ ನೀವು ಲಟ್ಟಿಸ್ಕೋಬಹುದು. ಸ್ವಲ್ಪನೂ ಇದು ಎಲ್ಲಿ ಓಪನ್ ಆಗೋದಿಲ್ಲ, ಹರಿಯೋದಿಲ್ಲ. ಸೊ ತುಂಬಾ ಬಲೂನ್ ರೀತಿಯಲ್ಲಿ ಉಬ್ಬುತ್ತೆ ಫ್ರೆಂಡ್ಸ್. ತುಂಬಾ ಬೇಗನೆ ಕೂಡ ಇದು ಆಗುತ್ತೆ. ಫ್ರೆಂಡ್ಸ್, ನಿಮಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಯಾವ ರೀತಿ ಒಬ್ಬಟ್ಟನ್ನ ಮಾಡಬೇಕಂತ ಕೂಡ ಹೇಳ್ತೀನಿ. ಇದೇ ರೀತಿ ಲಟ್ಟಿಸ್ಕೊಂಡ್ಬಿಟ್ಟು ಈ ರೀತಿ ಕೂಡ ನೀವು ಹಿಟ್ಟನ್ನ ರಿಟರ್ನ್ ಇದಕ್ಕೆ ಹಾಕಿ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಕೂಡ ಮತ್ತೆ ಇದನ್ನ ನೀವು ಲಟ್ಟಿಸ್ಕೋಬಹುದು. ನಿಮ್ಗೆ ಯಾವ್ದು ಈಸಿ ಆಗುತ್ತಲ್ಲ ಅದನ್ನೇ ನೀವು ಈ ಟಿಪ್ಸ್ ಅನ್ನ ಫಾಲೋ ಮಾಡಿಬಿಟ್ಟು ಸೊ ಒಬ್ಬಟ್ಟನ್ನ ಮಾಡಬಹುದು. ತುಂಬಾ ಸಿಂಪಲ್ ಆಗಿ ಈಸಿಯಾಗಿ ಒಬ್ಬಟ್ಟನ್ನ ಯಾವ ರೀತಿ ಮಾಡ್ಬೇಕಂತ ಇವತ್ತು ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಸ್ವಲ್ಪನಾದ್ರೂ ಯೂಸ್ಫುಲ್ ಅನಿಸಿದ್ರೆ, ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಆದಷ್ಟು ಜನರಿಗೆ ಶೇರ್ ಕೂಡ ಮಾಡಿ. ಈಗ ನಾನಿಲ್ಲಿ ಒಂದು ಪ್ಯಾನ್ ಬಿಸಿ ಮಾಡೋಕಿಟ್ಟಿದ್ದೀನಿ. ಆ ಪ್ಯಾನ್ ಮೇಲೆ ಹಾಕ್ತಾ ಇದ್ದೀನಿ. ಗ್ಯಾಸನ್ನು ಕೂಡ ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಬೇಯಿಸ್ಕೋಬೇಕು ಫ್ರೆಂಡ್ಸ್. ಈ ರೀತಿ ಮೇಲ್ಗಡೆ ಚಿಕ್ಕ ಚಿಕ್ಕ ಬಬಲ್ಸ್ ಬಂದ ನಂತರ ಇದನ್ನ ನೀವು ಟರ್ನ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ಈಗ ಇಲ್ಲಿ ಬಲೂನ್ ರೀತಿಯಲ್ಲಿ ಯಾವ ರೀತಿ ಹೋಳಿಗೆ ನಮ್ದು ಉಬ್ಬುತ್ತೆ ಅಂದ್ಬಿಟ್ಟು. ಇದು ಒಂದೇ ಅಲ್ಲ ಫ್ರೆಂಡ್ಸ್, ಪ್ರತಿಯೊಂದು ಕೂಡ ಇಲ್ಲಿ ಇದೇ ರೀತಿ ಬಲೂನ್ ರೀತಿಯಲ್ಲಿ ಹೋಳಿಗೆ ನಿಮ್ದು ಉಬ್ಬುತ್ತೆ. ಸೊ ನಿಮ್ಗೆ ತುಪ್ಪ ಅಥವಾ ಎಣ್ಣೆ ಯಾವ್ದು ಇಷ್ಟನೋ ಅದನ್ನ ನೀವು ಇದಕ್ಕೆ ಅಪ್ಲೈ ಕೂಡ ಮಾಡ್ಕೋಬಹುದು. ಬೇಡಪ್ಪ ಅಂದ್ರೆ ಹಾಗೆ ಕೂಡ ನೀವು ತಿನ್ಬಹುದು. ಎರಡು ಬದಿಗೆ ಚೆನ್ನಾಗಿ ಇದನ್ನ ಬೇಯಿಸ್ಕೋಬೇಕು. ಈ ರೀತಿ ಬೇಯಿಸ್ಕೊಂಡ್ಬಿಟ್ಟು ಒಂದು ಪ್ಲೇಟ್ಗೆ ನಾವು ಇದನ್ನ ಸರ್ವನ್ನ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನೀವು ಪ್ರತಿಯೊಂದು ಒಬ್ಬಟ್ಟು ಕೂಡ ಇದೇ ರೀತಿ ಬಲೂನ್ ರೀತಿಯಲ್ಲಿ ಉಬ್ಬುತ್ತೆ. ಸೊ ನಿಮ್ಗೆ ಕೂಡ ನಂಬಕ್ಕಾಗತ್ತಿಲ್ಲ ಫಸ್ಟ್ ಟೈಮ್ ಮಾಡ್ಕೊಂಡಾಗ. ಸೊ ಫ್ರೆಂಡ್ಸ್, ಇದು ಗೋಧಿ ಹಿಟ್ಲಿಂದಾನೆ ಅಷ್ಟು ಸಾಫ್ಟ್ ಆಗಿ ಬರುತ್ತೆ ಅಂದ್ರೆ ನೀವು 2 ದಿನ ಇಟ್ಟರು ಕೂಡ ಇದು ಸ್ವಲ್ಪನೂ ಹಾರ್ಡ್ ಆಗೋದಿಲ್ಲ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.